ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಕಮಿಟ್ಮೆಂಟ್ ಅಂದ್ರೆ ಒಂದು ಅಗ್ರಿಮೆಂಟ್, ನಿಮ್ಗೆ ಒಪ್ಪಂದ ಆಗ್ತಾ ಇದೆ. ಇದು ಪೇಪರ್ ಅಗ್ರಿಮೆಂಟ್ ಇರ್ಬೋದು ಅಥವಾ ನಿಮ್ಮಲ್ಲಿ ಅಗ್ರಿಮೆಂಟ್ ಇರ್ಬೋದು, ಏನೋ ಒಂದು ಒಪ್ಪಂದ. ಇದು ಯಾವ ಒಪ್ಪಂದ ಅಂತ ಹೇಳಿ ನೋಡುವ. ಇಲ್ಲಿ 3 ಫೈಲ್ ಇಟ್ಟಿದ್ದೇನೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಇದು ರಿಲೇಶನ್ಶಿಪ್ ಇರ್ಬೋದು, ಬಿಸಿನೆಸ್ ಇರ್ಬೋದು, ಅಥವಾ ಯಾವ್ದು ಬೇಕಾದ್ರೂ ಇರ್ಬೋದು. ನಿಮ್ಗೆ ಏನೋ ಒಂದು ನಿಮ್ಮ ಮತ್ತೆ ಇನ್ನೊಂದು ವ್ಯಕ್ತಿಯ ಮಧ್ಯೆ ಒಂದು ಅಗ್ರಿಮೆಂಟ್ ಆಗ್ತದೆ, ಒಪ್ಪಂದ. ಪೇಪರ್ ಮೂಲಕ ಇರ್ಬೋದು, ಬಾಯಿ ಮೂಲಕ ಸಹ ಇದ್ದಿರ್ಬೋದು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವ್ರಿಗೆ ಸ್ಪೆಷಲ್ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಫಸ್ಟ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಲೈಫ್ ಅಲ್ಲಿ ಯಾವ ಅಗ್ರಿಮೆಂಟ್ ಬರ್ತಾ ಇದೆ ಅಂತ ಹೇಳಿ ನೋಡುವ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಗಾಡೆಸ್ ಆಫ್ ದ ಮೂನ್, ಹಾಸ್ಟಿಲಿಟೀಸ್, ಪೇಷನ್ಸ್, ಏಂಜಲ್ ಆಫ್ ಸ್ಟ್ರೆಂತ್. ಇದು ನೇಚರ್ ಚೇಂಜಸ್ ಇದೆ ನಿಮ್ ಲೈಫ್ ಅಲ್ಲಿ. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲೂ ಮೂನ್ ಬಂದಿದೆ, ಇಲ್ಲೂ ಗಾಡೆಸ್ ಆಫ್ ದ ಮೂನ್, ವಾಟರ್ ಸೈನ್ಸ್ ಇದೆ. ಇಲ್ಲಿ ಕೆಲವರಿಗೆ ಹೇಗಂತ ಹೇಳಿದ್ರೆ, ಇದು ನಿಮ್ಮ ಮತ್ತೆ ನಿಮ್ಮ ಆತ್ಮದ ನಡುವೆ ಇರುವ ಒಪ್ಪಂದ. ಅಂದ್ರೆ ಈಗ ನಿಮ್ಗೆ ತುಂಬಾ ಕನ್ಫ್ಯೂಷನ್, ತುಂಬಾ ಅಂದ್ರೆ ನಿಮ್ಗೆ ತುಂಬಾ ಹೆದರಿಕೆ ಇದೆ. ಸುತ್ತಮುತ್ತ ಏನಾದ್ರು ಹೇಳ್ತಿರ್ಬೋದು, ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಿರ್ಬೋದು, ಕಾರ್ಮಿಕ್ ಎಂಡ್ ಆಗ್ತಿರ್ಬೋದು, ಅಥವಾ ನಿಮ್ಗೆ ತುಂಬಾ ಡಿಪ್ರೆಷನ್, ತುಂಬಾ ಹೆದರಿಕೆ, ತುಂಬಾ ದುಃಖ, ಭಯ, ಯಾವ ನಿರ್ಧಾರ ತಗೊಳ್ಳಿಕ್ಕೂ ನಿಮ್ಗೆ ತುಂಬಾನೇ ಹೆದರಿಕೆ ಇಷ್ಟ ತನಕ ಇದ್ದಿರ್ಬೋದು. ಏನಾಗ್ತದೆ ಏನೋ ಒಂದು ಸ್ಟ್ರೆಂತ್ ಇಲ್ಲ ನಿಮ್ಗೆ, ಸ್ಟೆಬಿಲಿಟಿ ಇಲ್ಲ. ಸೊ ಇದು ಹೇಗಂತ ಹೇಳಿದ್ರೆ, ನೀವೀಗ ನಿಮ್ಮ ಮನಸ್ಸಿಗೊಂದು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಿ, ಒಪ್ಪಂದ, ನೀವು ಮತ್ತೆ ನಿಮ್ಮ ಆತ್ಮ. ಅಥವಾ ನಮ್ಮ ಆತ್ಮ ಅಂತ ಹೇಳಿದ್ರೆ ದೇವರ ಆತ್ಮನೇ. ನಿಮ್ಮ ಆತ್ಮ ಮತ್ತು ಪರಮಾತ್ಮ ನಡುವೆ ಒಂದು ಒಪ್ಪಂದ. ಅಂದ್ರೆ ಏನೇ ಆದ್ರೂ ನಾನು ಕಾಯ್ತೇನೆ ಅಂತ ಹೇಳಿ. ಅಂದ್ರೆ ತುಂಬಾ ನೀವು ಏನ್ ಹೇಳ್ತಾರೆ, ತುಂಬಾ ಕೋಪ ಇದ್ದಿರ್ಬೋದು, ತುಂಬಾ ರ್ಯಾಶ್ ಎನರ್ಜಿ, ಅಗ್ರೆಸಿವ್ ಎನರ್ಜಿ. ಅಂದ್ರೆ ಎಲ್ರು ನಂಗೆ ಮೋಸ ಮಾಡಿದ್ರು, ಎಲ್ಲ ಮಂದಿ ಅಂದ್ರೆ ಮುಖವಾಡದ ಜನಗಳೇ ಇರೋದು, ಯಾರೂ ಸರಿ ಇಲ್ಲ ಅಂತ ಹೇಳಿ ನಿಮ್ಗೆ ಇಲ್ಲಿ ತುಂಬಾನೇ ಮೋಸ ಇದೆ ನಿಮ್ಗೆ. ಅಂದ್ರೆ ಆ ತರ ಭಾವನೆ ಇದೆ ನಿಮ್ಗೆ. ಸೊ ಆ ಅಗ್ರೆಷನ್ ಎನರ್ಜಿಯಿಂದ ಹೊರಗೆ ಬಂದು ನೀವು ಒಂದು ಮೆಡಿಟೇಷನ್ ಮಾಡ್ತಿದ್ದೀರಿ, ತುಂಬಾ ತಾಳ್ಮೆಯಿಂದ ಕಾಯ್ತಿದ್ದೀರಿ. ಅಂದ್ರೆ ಇದು ನಂದು ಕರ್ಮ ಕ್ಲಿಯರ್ ಆಗ್ಲಿ, ಒಳ್ಳೆ ದಿನಗಳು ಬರ್ಬೋದು ಅಂತ ಹೇಳಿ. ಇದು ನಿಮ್ಮ ಮತ್ತು ನಿಮ್ಮ ಆತ್ಮನ ನಡುವೆ ಇರುವ ಒಂದು ಅಗ್ರಿಮೆಂಟ್ ಇದು. ಸೊ ನೀವು ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು, ನಿಮ್ಮ ಜೀವನದಲ್ಲಿ ಏನಾದ್ರು ಎಂಡ್ ಆಗ್ಲಿ ಅಂತ ಹೇಳಿ. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ, ನೀವು ನಿಮ್ಮ ಪಾರ್ಟ್ನರ್ಶಿಪ್ ಇಂದ, ಇದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಬಿಸಿನೆಸ್ ಇರ್ಬೋದು, ನೀವು ಈ ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ಅಡಿಕ್ಷನ್ ಅಲ್ಲಿ ಇದ್ದಿರ್ಬೋದು, ಅಥವಾ ಈ ಪಾರ್ಟ್ನರ್ಶಿಪ್ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು. ಇವ್ರ ಬಗ್ಗೆ ನಿಮ್ಗೆ ತುಂಬಾನೇ ದುಃಖ ಅಥವಾ ಕನ್ಫ್ಯೂಷನ್ ಅಥವಾ ತುಂಬಾ ಮೂಡ್ ಸ್ವಿಂಗ್ಸ್ ಆಗಿರೋದು. ಈ ಪಾರ್ಟ್ನರ್ಶಿಪ್ ಬಗ್ಗೆ ನೀವು ತುಂಬಾನೇ ಅಂದ್ರೆ ತುಂಬಾ ಇದ್ರ ಬಗ್ಗೆ ಎಡಿಕ್ಷನ್, ಈ ಪಾರ್ಟ್ನರ್ ಬಗ್ಗೆ ತುಂಬಾ ಎಡಿಕ್ಷನ್ ಆಗಿ ನಿಮ್ಮ ನೀವು ಕಳ್ಕೊಂಡಿರ್ಬೋದು. ಸೊ ಈಗ ನಿಮ್ಗೆ ಅಂದ್ರೆ ಅನಿಸ್ತಾ ಇದೆ, ಸೊ ನಾನೇನೋ ಸಾಧನೆ ಮಾಡ್ಬೇಕು ಅಥವಾ ಇದರಿಂದ ಹೊರಗೆ ಬರ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ನನ್ನನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ
ಫೈಲ್ 1 ಸೆಲೆಕ್ಟ್ ಮಾಡಿದವರು ಇದು ನಿಮ್ಮನ್ನು ನೀವು ಅಂದ್ರೆ ಒಂದು ಒಪ್ಪಂದ ಮಾಡ್ಕೊಂಡು ಈ ನೋವಿನಿಂದ ಹೊರಗೆ ಬರ್ತಿದ್ದೀರಿ. ಇದಿರ್ಬೋದು ನಿಮ್ ಜೊತೆ ನಿಮ್ಮ ಆತ್ಮದ ಜೊತೆ ಇರ್ಬೋದು ಅಥವಾ ಇದು ದೇವರ ಜೊತೆ ಇದ್ದಿರ್ಬೋದು. ಒಂದು ಎಗ್ರಿಮೆಂಟ್ ಇದು. ಅಂದ್ರೆ ನಾನು ಏನಾದ್ರೂ ಜೀವನದಲ್ಲಿ ಮುಂದೆ ಸಾಗ್ತೇನೆ ಇದೆಲ್ಲ ನೋವನ್ನು ಮರ್ತು ನನ್ನ ಟೈಮ್ ಬಂದಾಗ ಅಂದ್ರೆ ತುಂಬಾ ಪೇಶನ್ಸ್ ಅಲ್ಲಿ ನೀವು ಕಾದು ಮುಂದೆ ಸಾಗುವರಿದ್ದೀರಿ. Change a message often about money and usually good news. New friendship alliances are made. ನಿಮ್ಗೆ ಹೊಸ ಫ್ರೆಂಡ್ಶಿಪ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಒಂದು ಡಾರ್ಕ್ ಹೇರ್ಡ್ ಅಥವಾ ಒಂದು ಯೂತ್ ಪರ್ಸನ್ ಗುಡ್ ಹಾರ್ಟೆಡ್ ನಿಮ್ಗೆ ಬಂದು ನಿಮ್ಮನ್ನು ಅಂದ್ರೆ ನಿಮ್ಮನ್ನು ಹೊಗಳ್ಬಹುದು ಅಥವಾ ಅಪ್ರಿಸಿಯೇಷನ್ ಮಾಡಬಹುದು. ಒಂದು ನಿಮ್ದು ಫೈನಾನ್ಷಿಯಲ್ ಸ್ಟೇಟಸ್ ಚೇಂಜ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಬೆಟರ್ ಚೇಂಜಸ್. ಫೈಲ್ ನಂಬರ್ 1 ಇಲ್ಲಿ ನಿಮ್ದೆ ಸೆಲ್ಫ್ ಚೇಂಜ್ ಇದೆ, ಸೆಲ್ಫ್ ಅಗ್ರಿಮೆಂಟ್ ಇದು. ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಆಮೆ ಚಾಯ್ಸ್ ಮಾಡಿದ್ದೀರಾ? ಡಬಲ್ ಆಮೆ ಮೀನ್ಸ್ ನಿಮ್ಗೆ ಯಾವ ಅಗ್ರಿಮೆಂಟ್ ಅಥವಾ ಒಪ್ಪಂದ ಬರ್ತಾ ಇದೆ ಅಂತ ಹೇಳಿ ನೋಡುವ. ಇದೊಂಥರ ಒಪ್ಪಂದ. ಫೈಲ್ 2 ಸೆಲೆಕ್ಟ್ ಮಾಡಿದವರಿಗೆ ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, angel of love, healer of the ages, financial constraints, ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಇದು ಮೇಜರ್ ಚೇಂಜಸ್ ಇದೆ. ಇಲ್ಲಿ 2 ಎನರ್ಜಿ ಇದೆ. ಒಂದು ಲವ್ ರಿಲೇಶನ್ಶಿಪ್, ಇನ್ನೊಂದು ಫೈನಾನ್ಸ್ ಬಗ್ಗೆ. ನಿಮ್ಗೆ ಈಗ ಫೈನಾನ್ಸ್ ತುಂಬಾ ಕಟ್ಟಿ ಹಾಕಿದಾಗ ಅನಿಸ್ತಿರ್ಬೋದು. ಅಂದ್ರೆ ಸ್ಟ್ರೆಂತ್ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು, ತುಂಬಾನೇ ಸ್ಟ್ರಗಲ್ ಇದೆ. ಈಗ ನೀವು ತುಂಬಾ ಥಿಂಕಿಂಗ್ ಮಾಡ್ತಿರ್ಬೋದು ಏನ್ ಮಾಡೋದು ಅಂದ್ರೆ. ಪಾರ್ಟ್ನರ್ ಸಿಗದೆ ಇರ್ಬೋದು, ಅಥವಾ ನಿಮ್ಗೆ ಬ್ಯಾಂಕ್ ಅಲ್ಲಿ ಫೈನಾನ್ಸ್ ಅಥವಾ ಲೋನ್ ಯಾರೋ ಸಿಗದೆ ಇರ್ತಿರ್ಬೋದು, ಅಥವಾ ನಿಮ್ಗೆ ಇಲ್ಲಿ ಯಾರಾದ್ರೂ ಹಣದ ಮೋಸ ಮಾಡಿರ್ಬೋದು. ಹಣದ ವಿಷಯದಲ್ಲಿ ಪಾರ್ಟ್ನರ್ ಅಥವಾ ಫೈನಾನ್ಸ್ ಇಲ್ಲಿ ನಿಮ್ಗೆ ಮೋಸ ಆಗಿರ್ಬೋದು. ತುಂಬಾನೇ ನೀವು ದುಃಖದಲ್ಲಿದ್ದೀರಿ, ಹೆದರಿಕೆಯಲ್ಲಿದ್ದೀರಿ. ಸೊ ಇಲ್ಲಿ ಅಗ್ರಿಮೆಂಟ್ ಏನಂತ ಹೇಳಿದ್ರೆ, ಇಲ್ಲೊಬ್ರು ನಿಮ್ಗೆ ಒಂದೊಬ್ರು ಪಾರ್ಟ್ನರ್ ಬರುವವರಿದ್ದಾರೆ. ಇವರು ನಿಮ್ಗೆ ಅಂದ್ರೆ ಇದೊಂದು ಫೈನಾನ್ಸ್ ಆಫರ್ ಮಾಡಬಹುದು. ಇದು ಕೆಲವರಿಗೆ ಲೇಡಿ ಇರ್ಬೋದು, ನೀವು ಲೇಡೀಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಬಹುದು ಬಿಸಿನೆಸ್ ಅಲ್ಲಿ, ಅಥವಾ ನಿಮ್ಗೆ ಯಾರಾದ್ರೂ ಲೇಡಿ ಫೈನಾನ್ಸರ್ ಸಿಗ್ಬಹುದು, ಬ್ಯಾಂಕರ್ ಯಾರಾದ್ರೂ ಸಿಗ್ಬಹುದು. ಇಲ್ಲಿ ಇದೊಂದು ನಿಮ್ಗೆ ಅಗ್ರಿಮೆಂಟ್ ಆಗೋದಿದೆ. ಇನ್ ಕೆಲವರಿಗೆ ನಿಮ್ಗೊಬ್ರು ಪಾರ್ಟ್ನರ್ ಅಂದ್ರೆ ತುಂಬಾನೇ ನೀವು ಇವರಿಗೆ ತುಂಬಾ ದಿವಸದಿಂದ ಕಾಯ್ತಿದ್ದೀರಿ ಪಾರ್ಟ್ನರ್ ಬರ್ಬೋದು ಅಂತ ಹೇಳಿ. ನೀವು ಸ್ಪಿರಿಚುವಲ್ ಜರ್ನಲ್ ಇದ್ದಿರ್ಬೋದು. ತುಂಬಾನೇ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಅಪ್ ಅಂಡ್ ಡೌನ್ ಇರ್ಬೋದು. ನಿಮ್ಗೆ ಆದ್ರೂ ಒಂದು ಭರವಸೆ ಇದೆ ಇವರು ವಾಪಸ್ ಬರ್ತಾರೆ ಅಂತ ಹೇಳಿ. ಆದ್ರೆ ಏನೋ ಕನ್ಫ್ಯೂಷನ್, ಇವ್ರು ಬರ್ತಾರಾ ಇಲ್ವಾ ಅಂತ ಹೇಳಿ. ಅಂದ್ರೆ ಇವರು ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿ ಹೋಗಿದ್ದಾರೆ, ಅಥವಾ ಹೇಳ್ದಾನೆ ಹೋಗಿರ್ಬೋದು. ಇವ್ರ ಬಗ್ಗೆ ತುಂಬಾನೇ ಓವರ್ ಥಿಂಕ್ ಮಾಡ್ತಾ ಇದ್ದೀರಿ, ಡೇ ಡ್ರೀಮಿಂಗ್ ಎಲ್ಲ ಆಗ್ತಾ ಇದ್ದಿರ್ಬೋದು. ಸೊ ಇವರು ಬರ್ತಿದ್ದಾರೆ ವಾಪಸ್, ನಿಮ್ ಜೊತೆ ಮಾತಾಡ್ಬೇಕು, ಏನೋ ಒಂದು ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಹೇಳಿ ಇರ್ಬೋದು. ನೋಡುವ ಇವ್ರು ಯಾರು ಅಂತ ಹೇಳಿ. ಇವ್ರು ಕೆಲವರು ಹೀಲರ್ಸ್ ಇರ್ಬೋದು. ಇವರು ಫೈರ್ ಸೈನ್ಸ್, yes, definitely. ಮೇಜರ್ ಕಾರ್ಡ್ 2,
3 ಮೇಜರ್ ಕಾರ್ಡ್. ಇವ್ರೀಗ ಚೇಂಜ್ ಆಗಿ ಬರ್ತಿದ್ದಾರೆ. ಇವ್ರ ಹತ್ರ ತುಂಬಾನೇ ಕ್ರಿಯೇಟಿವಿಟಿ ಇದೆ. ಇವರು ಹೀಲರ್ ಇದ್ದಾರೆ. ಇವ್ರು ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಡ್ಬೋದು. ತುಂಬಾ ಫೈರಿ ಎನರ್ಜಿ ಇದೆ ಇವ್ರದ್ದು, ಫೈರಿ ಪ್ಯಾಷನ್ ಇದೆ ಇವ್ರದ್ದು. ಮೇಷ ಸಿಂಹ ಧನು ರಾಶಿ ಅಥವಾ ಲಗ್ನ ಇದ್ದಿರ್ಬೋದು, ಅಥವಾ ನಿಮ್ದು ಇದ್ದಿರ್ಬೋದು, ಅಥವಾ ವಾಟರ್ ಸೈನ್ಸ್ ಇದೆ ಇಲ್ಲಿ. ತುಂಬಾ ಜನರದ್ದು ಇಲ್ಲೊಂಥರ ಇವ್ರು ಬಂದ ನಂತರ ಇವ್ರು ಬಂದು ನಿಮ್ಗೊಂದು ಕಮಿಟ್ಮೆಂಟ್ ಕೊಡ್ತಾರೆ, ಅಂದ್ರೆ ಪಾರ್ಟ್ನರ್ಶಿಪ್ ಗೆ ನೋಡ್ತಾರೆ ನಿಮ್ಮನ್ನೊಂದು. ಇವರೊಂಥರ ಎಂಪರರ್ ರೋಲ್ ಅಲ್ಲಿ ಇದ್ದಾರೆ. ಇವ್ರ ಹತ್ರ ಅಂದ್ರೆ ಎಲ್ಲಾ ಸ್ಥಾನಮಾನ, ಹುದ್ದೆ, ಹಣ, ಅಂತಸ್ತು ಎಲ್ಲಾನು ಇವೆ. ನಿಮ್ಮನ್ನೊಂದು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮದುವೆ ಸಾಗ್ಬೋದು. ಇವ್ರು ಬಂದು ನಿಮ್ಗೊಂದು ನಿಮ್ಮ ಇವ್ರು ಬಂದು ನಿಮ್ಗೆ ಇವ್ರು ಬಂದಾಗ ನಿಮ್ ಹಾರ್ಟ್ ಚಕ್ರನು ಓಪನ್ ಆಗ್ತದೆ. ಪ್ಲಸ್ ನಿಮ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ, ನಿಮ್ಮ ಕ್ಯಾರಿಯರ್ ಎಕ್ಸ್ಪಾನ್ಷನ್ ಆಗ್ತದೆ. ನೀವೊಂಥರ ಏನ್ ಹೇಳ್ತಾರೆ, ಒಂದು ಮಲ್ಟಿಪಲ್ ಕೆರಿಯರ್ ಪರ್ಸನಾಲಿಟಿ ಇದ್ದಿರ್ಬೋದು. ಸೊ ಅದನ್ನ ಇನ್ನೂ ಇಂಪ್ರೂವ್ ಮಾಡ್ತಾರೆ ನಿಮ್ಮನ್ನು. ಒಂದು ನೀವು ಅವರು ಸೇರಿ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ. ಸೊ ಇದೊಂಥರ ನಿಮ್ದು ಮೇಜರ್ ಲೈಫ್ ಚೇಂಜಸ್ ಅಂತಲೇ ಹೇಳ್ಬೋದು. ಇವ್ರು ಬಂದು ನಿಮ್ಗೆ ಕಮಿಟ್ಮೆಂಟ್ ಕೊಟ್ಟು ನಿಮ್ಮನ್ನು ಮದುವೆ ಆಗ್ಬೋದು, ಅಥವಾ ನಿಮ್ಮ ಜೊತೆ ಬಿಸಿನೆಸ್ ಮಾಡಿ ನೀವು ಅವರು ಸಕ್ಸಸ್ ಸಿಗ್ತದೆ ಈ ಬಿಸಿನೆಸ್ ಅಲ್ಲಿ. ಈಗ ನೀವು ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಇವ್ರು ವಾಪಸ್ ಬರ್ತಿದ್ದಾರೆ ನಿಮ್ಗೆ ಕಮಿಟ್ಮೆಂಟ್ ಕೊಡ್ಲಿಕ್ಕೆ. ಒಂದು ಕಾರ್ಮಿಕ್ ಎಂಡ್ ಮಾಡ್ಕೊಂಡು ಬರ್ತಿದ್ದಾರೆ ತುಂಬಾ ಖುಷಿಯಲ್ಲಿ, ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡ್ಲಿಕ್ಕೆ. ಈ ಚೇಂಜ್ ಇನ್ ಫೈನಾನ್ಷಿಯಲ್ ಸ್ಟೇಟಸ್ ಆಫನ್ ಫಾರ್ ದ ಬೆಟರ್. ನಿಮ್ಗೊಂದು ಫೈನಾನ್ಷಿಯಲ್ ಚೇಂಜಸ್ ಇದೆ. ಈ ಫೈರ್ ಪ್ರಿಡಾಮಿನೇಟಿಂಗ್ ಇನ್ ಚಾರ್ಟ್ ಅಂತ ಇದೆ. ಡಾರ್ಕ್ ಹೇರ್ಡ್ ಅಥವಾ ಕೈಂಡ್ ಹಾರ್ಟೆಡ್ ಮ್ಯಾನ್. ಈ ಮ್ಯಾನ್ ವಿತ್ ಫೈರ್ ಪ್ರಿಡಾಮಿನೇಟಿಂಗ್, generous and spirited man, spiritual person, happiness and success, a change for better, a birth or good news for a child. This is a good time to start new project. ನಿಮಗೆ ಗುಡ್ ನ್ಯೂಸ್ ಸಿಗ್ಬೋದು, ಅಥವಾ ಕೆಲವರೇನಾದ್ರೂ ಪ್ರೆಗ್ನೆನ್ಸಿ ಆಗ್ಬೋದು ಇಲ್ಲಿ. ವಿಡೌಡ್ ಅಥವಾ ಡೈವೋರ್ಸ್ಡ್ ವುಮನ್ ನಿಮ್ಗೆ ಏನಾದ್ರೂ ಸಹಾಯ ಮಾಡ್ಬೋದು ಇಲ್ಲಿ, ಅಥವಾ ಅವರು ನಿಮ್ಮ ಇದ್ರಲ್ಲಿ ಇದ್ದಿರ್ಬೋದು, ಈ ನಿಮ್ಮ ಪಾರ್ಟ್ನರ್ ಇದ್ರಲ್ಲಿ. ಇದು ಪೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 3. ಯಾರೇ ಪೈನಾಪಲ್ ಚಾಯ್ಸ್ ಮಾಡಿದೀರಾ, ನಿಮ್ ಜೀವನದಲ್ಲಿ ಯಾವ ಅಗ್ರಿಮೆಂಟ್ ಅಥವಾ ಒಪ್ಪಂದ ಬರ್ತಾ ಇದೆ ಅಂತ ಹೇಳಿ ನೋಡುವ. ಪೈಲ್ ನಂಬರ್ 3. ರೆಸ್ಟ್ ಅಂಡ್ ರೆಜ್ಯುಲೇಷನ್. ಫಸ್ಟ್ ಚಕ್ರ, tour to value, of love. ಇಲ್ಲಿ ಯಾವ ಒಪ್ಪಂದ ಅಂತ ಹೇಳಿದ್ರೆ, ಇಷ್ಟ ತನಕ ನೀವು ತುಂಬಾ ದಿವಸಗಳಿಂದ ನೀವು ಮೆಡಿಟೇಷನ್ ಮಾಡ್ತಿರ್ಬೋದು, ಧ್ಯಾನ ಮಾಡ್ತಿರ್ಬೋದು, ನಿಮ್ಗೊಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲ. ಏನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಇದೊಂದು ನೀವು ನಿಮ್ಮ ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡೋರಿದ್ದೀರಿ. ಇದು ಸ್ಪಿರಿಚುವಲ್ ಜರ್ನಿ ಇದ್ದಿರ್ಬೋದು, ಕೆಲವರದ್ದು ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋರಿದ್ದೀರಿ. ಇದೊಂಥರ ಅಗ್ರಿಮೆಂಟ್, ಅಂದ್ರೆ ನೀವು ನಿಮ್ಮ ಸ್ಪಿರಿಟ್ ಜೊತೆ, ನೀವು ಅಂದ್ರೆ ದೇವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ನೀವು ಜರ್ನಿಯನ್ನು ಸ್ಟಾರ್ಟ್ ಮಾಡುವವರಿದ್ದೀರಿ. ಇದು ನಿಮ್ ಜೀವನದಲ್ಲಿ ಅಗ್ರಿಮೆಂಟ್. ಇಷ್ಟ ತನಕ ನಿಮ್ಗೆ ತುಂಬಾನೇ ಇದು ಮಿರರಿಂಗ್ ಆಗ್ತಿರ್ಬೋದು. ಅಂದ್ರೆ ನೀವು ಇದು ನಿಮ್ಮಲ್ಲಿ ಏನೇ ಕ್ರಿಯೇಟಿವಿಟಿ ಇದ್ರೂನು, ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಅಂತ ಇದ್ದೇನಂತ ಗೊತ್ತಿದ್ರು ನೀವು ಇದರಿಂದ ಓಡಿ ಹೋಗ್ತಿರ್ಬೋದು. ಅಂದ್ರೆ ನನ್ಗೆ ಸಾಧ್ಯ ಇಲ್ಲ, ನನಗೆ ಟೈಮ್ ಸಾಕಾಗುದಿಲ್ಲ, ಅಥವಾ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಏನೋ ಅಂದ್ರೆ ತುಂಬಾ ನೀವು ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇದ್ದಿರ್ಬೋದು. ತುಂಬಾ ಸ್ಟ್ರೆಂತ್ ಇಲ್ಲ ನಿಮ್ಗೆ, ಅಂದ್ರೆ ಮಾಡ್ಲಿಕ್ಕೆ ಮನಸ್ಸಿಲ್ದೆ ಇದ್ದಿರ್ಬೋದು. ಸೊ ಇಲ್ಲಿ ಅಂದ್ರೆ ಈಗ ನಿಮ್ಗೆ ಮತ್ತೆ ದೇವರ ನಡುವೆ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಇರ್ಲಿಲ್ಲ. ಅಂದ್ರೆ
ದೇವರು ನಿಮ್ಗೆ ಎಲ್ಲ ಕೊಟ್ಟಿದ್ರುನು ನೀವು ಅದನ್ನ ಜನಗಳಿಗೆ ಕೊಡದೆ ಇದ್ದಿರ್ಬೋದು ಇಷ್ಟ ತನಕ. ಸೊ ನಿಮ್ಮಲ್ಲಿ ನೀವು ಇದ್ಕೊಂಡು ಅಥವಾ ಏನಾದ್ರು ಕಲಿತಾ ಇದ್ದಿರ್ಬೋದು, ನನ್ ಪಾಡಿಗೆ ನಾನಿದ್ರೆ ಸಾಕು ಅಂತ ಹೇಳಿ ನೀವ್ ಇದ್ದಿರ್ಬೋದು. ಸೊ ನಿಮ್ಗೆ ಎಲ್ಲಾ ಅಂದ್ರೆ ಹಣ ಗಳಿಸುವ ಎಲ್ಲಾ ಇದು ದೇವರು ಕೊಟ್ಟಿದ್ರುನು ನೀವು ಇದನ್ನ ನೆಗ್ಲೆಕ್ಟ್ ಮಾಡಿರ್ಬೋದು. ಅಂದ್ರೆ ಇದೊಂಥರ ಒಂಥರ ನಿಮ್ಗೆ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ಬೋದು, ಸ್ವಲ್ಪ ವಿಲ್ ಪವರ್ ಸ್ಟ್ರಾಂಗ್ ಇಲ್ಲದೆ ಇದ್ದಿರ್ಬೋದು ನಿಮ್ಗೆ. ಅಂದ್ರೆ ತುಂಬಾ ಹಿಂದೆ ಆದ ನೋವಿನಿಂದಾಗಿ ನಿಮ್ಗೆ ತುಂಬಾನೇ ಅಂದ್ರೆ ದುಃಖ ಇರ್ಬೋದು, ಬೇಡ ನನ್ ಪಾಡಿಗೆ ನಾನು ಸಮಾಧಾನದಲ್ಲಿ ಇದ್ರೆ ಸಾಕು ಅಂತ ಹೇಳಿ. ಸೊ ಇದು ಒಂದು ನೀವು ನಿಮ್ಮ ಸ್ಪಿರಿಟ್ ಜೊತೆ ಯೂನಿಯನ್ ಹಾಕೊಂಡು ನೀವು ಒಂದು ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡುವವರಿದ್ದೀರಿ. ಇದು ಹೇಗಂತ ಹೇಳಿದ್ರೆ ಇದು ಡೋರ್ ಟು ವ್ಯಾಲ್ಯೂ. ಇದು ನಿಮ್ಗೆ ಫೈನಾನ್ಸ್ ತಂದು ಕೊಡ್ತದೆ, ಪ್ಲಸ್ ನಿಮ್ಗೆ ಒಂದು ಅಬಂಡೆನ್ಸ್ ತಂದು ಕೊಡ್ತದೆ, ಅದ್ರ ಜೊತೆ ನಿಮ್ಗೆ ಹೆಸರು ಸಹ ತಂದು ಕೊಡ್ತದೆ, ಎಲ್ಲಾನು ತಂದು ಕೊಡ್ತದೆ. ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು, ಇದು ಕ್ರಿಯೇಟಿವಿಟಿ ನೀವು ಜನಗಳಿಗೆ ಕೊಡುವ ಒಪ್ಪಂದ. ಇಷ್ಟ ತನಕ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಯನ್ನು ಅಂದ್ರೆ ನೀವು ಸ್ಪಿರಿಚುವಲ್ ಹೀಲರ್. ಇಲ್ಲಿ ಕೆಲವರು ಅನ್ಮ್ಯಾರಿಡ್ ಇರ್ಬೋದು, ಇನ್ ಕೆಲವರು ಮ್ಯಾರಿಡ್ ಡೈವೋರ್ಸ್ ಆದವ್ರು ಇರ್ಬೋದು. ಸೊ ಇಲ್ಲಿ ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ತದೆ, ಅಂದ್ರೆ ಹೀಲ್ ಆಗಿ ನೀವು ಬೇರೆಯವರಿಗೆ ನೀವು ಹೀಲಿಂಗ್ ಕೊಡುವವರಿದ್ದೀರಿ ನಿಮ್ಮಲ್ಲಿರೋ ಕ್ರಿಯೇಟಿವಿಟಿ ಮೂಲಕ ಇದು. ಸೊ ಇದೊಂಥರ ನಿಮ್ದು ಫಾಸ್ಟ್ ಜರ್ನಿ ಸ್ಟಾರ್ಟ್ ಆಗ್ತದೆ, ತುಂಬಾನೇ ಫಾಸ್ಟ್ ಜರ್ನಿ. ನಿಮ್ಗೊಂದು ವ್ಯಾಲ್ಯೂ ಸಿಗ್ತದೆ ಸೊಸೈಟಿಯಲ್ಲಿ ಇದರಿಂದ. ಇದೊಂಥರ ಕಮಿಟ್ಮೆಂಟ್, ನೀವು ಯೂನಿವರ್ಸ್ ಜೊತೆ ಕಮಿಟ್ಮೆಂಟ್ ಕೊಡ್ತಿದ್ದೀರಿ. ಇನ್ ಕೆಲವರು ಹೇಗಂತ ಹೇಳಿದ್ರೆ, ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ತುಂಬಾ ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ಈ ಹಿಂದೆ. ನಿಮ್ಗೂ ಅವರಿಗೂ ಒಂದು ಅಧ್ಯಾಯ ಎಂಡ್ ಆಗಿರ್ಬೋದು, ಒಂದು ಇದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ನಿಮ್ಗೂ ಅವರಿಗೂ ತುಂಬಾನೇ ದುಃಖ, ನಿಮ್ಗೆ ತುಂಬಾನೇ ನೋವು, ನಿಮ್ಗೆ ಇವರಿಂದ ಅಂದ್ರೆ ನಿಮ್ಗೆ ಅಪ್ಸೆಟ್ ಆಗಿರ್ಬೋದು. ನಿಮ್ದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ತುಂಬಾ ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು ಈ ಹಿಂದೆ. ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾನೇ ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು. ಸೊ ಈಗ ಅದೆಲ್ಲವನ್ನು ಬಿಟ್ಟು ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಇದೊಂಥರ ನೀವು ನಾನೇನಾದ್ರು ಕಲಿತೇನೆ, ನನ್ ಬಗ್ಗೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ನೀವು ಇಲ್ಲಿ ಸೆಲ್ಫ್ ಅಸೆಸ್ ಮಾಡ್ಕೊಂಡು ನಿಮ್ಮ ಜೊತೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗುವವರಿದ್ದೀರಿ ಇದು. ಸೊ ಇದೊಂಥರ ನಿಮ್ಗೆ ಕ್ಲಾರಿಟಿ ಬರ್ತದೆ, ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ನಿಮ್ಗೆ ನಿಮ್ಮ ಕ್ಯಾರಿಯರ್ ಇರ್ಬೋದು, ಇದ್ರಲ್ಲಿ ಒಂದು ಹೊಸ ಪ್ಯಾಷನ್ ಬರ್ಬೋದು, ನಿಮ್ದೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತದೆ. ಪೈಲ್ ನಂಬರ್ 3 ಅಂದ್ರೆ ನಿಮ್ಗೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದೆ ಅಂತ ಗೊತ್ತಿಲ್ಲದೆ ಇದ್ದಿರ್ಬೋದು. ಈ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲದೆ ಇರೋದ್ರಿಂದ ನಿಮ್ಗೊಂದು ಹೊಸ ಡೋರ್ ತೆಗಿತಾ ಇದೆ. Breaks in relationship, deceit, a break in an important process in the current's life. If the question concerns a particular romantic interest, this is considered a warning card. Identify or separation is quite likely. ಇಲ್ಲಿ ನಿಮ್ದು ರಿಲೇಶನ್ಶಿಪ್ ಬ್ರೇಕ್ ಆಗಿದೆ ಅಥವಾ ಸಪರೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಮೋಸ ಆಗಿದೆ, ಇಲ್ಲಿ ಬೆನ್ನ ಹಿಂದೆ ಮೋಸ ಆಗಿದೆ. ಸೊ ಇದೊಂಥರ ನಿಮ್ದು ಇಂಪಾರ್ಟೆಂಟ್ ಪ್ರೊಸೆಸ್ ಅಂತ ಹೇಳ್ತಿದ್ದಾರೆ ಈ ಬ್ರೇಕ್ ನಿಮ್ ಜೀವನದಲ್ಲಿ. ಸೊ ಇದು ಏನಾದ್ರು ಲವ್ ಇಂಟ್ರೆಸ್ಟ್ ಗೆ ನೋಡ್ತಾ ಇದ್ರೆ ನಿಮ್ಗೆ ವಾರ್ನಿಂಗ್ ಸೈನ್ ಅಂತ ಹೇಳ್ತಿದ್ದಾರೆ, ಸಪರೇಷನ್ ಆಗ್ತದ ಅಂತ ಹೇಳಿ. A sudden wave of good luck, someone take care of you, takes warm interest in you. ಇದೊಂಥರ ನಿಮ್ಗೆ ಸಡನ್ ವೇವ್ ಬರ್ತದೆ, ಒಂದು ಗುಡ್ ಲಕ್ ಅದ್ದು. ಯಾರಾದ್ರೂ ನಿಮ್ ಬಗ್ಗೆ ಪ್ರೀತಿ ತೋರಿಸ್ಬೋದು, ಕಾಳಜಿ ತೋರಿಸ್ಬೋದು, ಒಂದು ವಾರ್ಮ್ ಇಂಟ್ರೆಸ್ಟ್ ಇರ್ಬೋದು. ಗುಡ್ ಲಕ್, ಸಕ್ಸಸ್, ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಕಾರ್ಡ್ ಸಜೆಸ್ಟ್ ಗುಡ್ ಫಾರ್ಚೂನ್ ಆಫ್ಟರ್ ಡಿಫಿಕಲ್ಟಿ. ಈಗ ನೀವು ಜೀವನದಲ್ಲಿ ತುಂಬಾನೇ ಕಷ್ಟ ನೋಡಿರ್ಬೋದು, ಇಲ್ಲಿ ದೇವರು ನಿಮ್ಗೆ ಫೈನಾನ್ಸ್, ಅಬಂಡೆನ್ಸ್ ಪ್ಲಸ್ ಅಪರ್ಚುನಿಟಿ ಮತ್ತೆ ರೆಸ್ಪೆಕ್ಟ್ ಎಲ್ಲಾನು ಒಟ್ಟಿಗೆ ತೆಗಿತಿದ್ದಾರೆ. ಗುಡ್ ಲಕ್ ಮತ್ತೆ ಸಕ್ಸಸ್ ಇದೊಂದು ಇಂಪಾರ್ಟೆಂಟ್ ಕಾರ್ಡ್ ಅಂತ ಹೇಳ್ತಿದ್ದಾರೆ ನಿಮ್ಗೆ. ಎಲ್ಲಾ ಕಡೆ ಇಲ್ಲಿ ಗುಡ್ ಲಕ್ ಬಂದಿದೆ ನಿಮ್ಗೆ. ಸೊ ಅಬ್ಸ್ಟಕಲ್ಸ್ ಟು ಸಕ್ಸಸ್, ಮೆಲಿಷಿಯಸ್ ಗಾಸಿಪ್, ನಿಮ್ಗೆ ನಿಮ್ಮ ಸಕ್ಸಸ್ ಕಡೆ ಹೋಗ್ಲಿಕ್ಕೆ ತುಂಬಾನೇ ನಿಮ್ಗೆ ಅಡೆತಡೆಗಳು ಇದ್ದಿರ್ಬೋದು. ನಿಮ್ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡಿರ್ಬೋದು, ಗಾಸಿಪ್ ಹಬ್ಬಿಸಿರ್ಬೋದು. ಸೊ ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಾರೆ. ನಿಮ್ಗೆ ಗುಡ್ ಲಕ್ ಮತ್ತೆ ಸಡನ್ ವೇವ್ ಆಫ್ ಗುಡ್ ಲಕ್ ಬರ್ತಾ ಇದೆ. ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಮೋಸ ಆಗಿದೆ ನಿಮ್ಗೆ ಇಲ್ಲಿ ಕೆಲವರಿಗೆ.
ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.